ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದು ಬಂದು ಪಲಾವ್ ರೆಸಿಪಿ. ಪ್ರತಿಯೊಬ್ಬರು ಕೂಡ ಒಂದು ಡಿಫ್ರೆಂಟ್ ವೇಯಲ್ಲಿ ಮಾಡ್ತಾರೆ ಪಲಾವ್ ರೆಸಿಪಿಯನ್ನು. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು, ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ಪಾತ್ರೆ ಎಲ್ಲನೂ ವಾಶ್ ಮಾಡಿ ಇಟ್ಟು ಹಾಗೆ ತರಕಾರಿಗಳನ್ನು ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಗಾತ್ರದ ಈರುಳ್ಳಿ, ಹಾಗೆ ಒಂದು ದೊಡ್ಡ ಗಾತ್ರದ ಟೊಮೆಟೊ, ಹಾಗೆ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿಯನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತು ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ತೆಕ್ಕೊಡ್ತಾ ಇದ್ದಾಳೆ. ನಾನಿಲ್ಲಿ ರಾ ಆಗಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೀತಿ ನೀವು ಈ ಮೆಥಡಲ್ಲಿ ಮಾಡಿದರೆ. ಈಗ 2 ಮೀಡಿಯಮ್ ಗಾತ್ರದ ಈರುಳ್ಳಿ, ಒಂದು 5 ಹಸಿಮೆಣಸಿನಕಾಯಿ, ಹಾಗೆ 2 ಚಕ್ಕೆ, 1-2 ಲವಂಗ ಮತ್ತು 1-2 ಏಲಕ್ಕಿ. ನಾನಿಲ್ಲಿ ಹುಡಿ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಪುದೀನ ಸೊಪ್ಪು ಮತ್ತು ಟೊಮೆಟೊವನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಒಂದು ಪೂರ್ತಿ ಗಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದೊಂದು ಸ್ವಲ್ಪ ಗ್ರೈಂಡ್ ಆದಮೇಲೆ ನಾನು ಟೊಮೆಟೊವನ್ನು ಕೂಡ ಆ್ಯಡ್ ಮಾಡಿ ಒಟ್ಟಿಗೆ ನಾನು ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸಿ ರುಬ್ಕೊಳ್ಬೇಕು ಚೆನ್ನಾಗಿ ನೈಸಾಗಿ. ಹಾಗೆ ನಾನೀಗ ಆಯಿಲನ್ನು ಕೂಡ ಹಾಕಿದ್ದೀನಿ. ಅದರ ಜೊತೆಗೆ ಪಲಾವ್ ಎಲೆ ಮತ್ತು ಸಾಸಿವೆ, ಜೀರಿಗೆ ಅದನ್ನು ಹಾಕಬೇಕು. ವಿಡಿಯೋ ಹಾಕೋದು ಇವತ್ತು ಕೂಡ ಲೇಟ್ ಆಯಿತು ಸ್ನೇಹಿತರೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಹಾಗೆ ಕಲರಿಗೆ ನಾನೊಂದು ಸ್ವಲ್ಪ ಲೈಟಾಗಿ ಟರ್ಮರಿಕ್ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ಜಾಸ್ತಿ ಡಾರ್ಕ್ ಕಲರ್ ಬೇಕು ಅಂತ ಇಲ್ಲ, ಲೈಟಾಗಿ ಬಂದರೆ ಸಾಕು. ಹಾಗೆ ಒಂದು ಅರ್ಧ ನೀರುಳ್ಳಿಯನ್ನು ಕೂಡ ಸೇರಿಸಿ ಮತ್ತು ಬೇವು ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಹಾಗೆ ಬೇಗ ಬೇಗ ಆಗಬೇಕಲ್ವ ಸ್ನೇಹಿತರೆ, ಬೆಳಿಗ್ಗೆ ಸ್ಕೂಲಿಗೆ ಮಕ್ಕಳು ಹೋಗಬೇಕಾದ್ರೆ ಬೇಗ ಬೇಗ ಆದಷ್ಟು ಪ್ರಿಪೇರ್ ಮಾಡಬೇಕು ನಾವು. ಅದರ ಜೊತೆಗೆ ಬೇಗ ಆಗೋದಕ್ಕೆ ನಾನೀಗ ಸಾಲ್ಟನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ಪೂನ್ ಸಣ್ಣದಾಗಿರೋದ್ರಿಂದ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಹಾಗೆ ಇದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ತೇನೆ ಇವಾಗ. ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಏನಿದೆ, ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಈ ರೀತಿ ನೀವು ಪಲಾವ್ ಮಾಡಿಕೊಟ್ರೆ. ಮತ್ತು ಹಾಗೆ ಪಲಾವ್ ಮಾತ್ರ ಇವತ್ತು ಮಾಡಿದ್ದು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ. ಬೇರೆ ಯಾವುದೇ ಸ್ನ್ಯಾಕ್ಸ್ ಮಾಡೋದಕ್ಕೆ ಅಷ್ಟು ಟೈಮ್ ಸಾಕಾಗಲ್ಲ, ಪಲಾವ್ಗೆ ತುಂಬಾ ಟೈಮ್ ಹಿಡಿಯುತ್ತೆ. ಅರ್ಧ ಗಂಟೆ ಜಾಸ್ತಿನೇ ಬೇಕು ಇದಕ್ಕೆ, ತರಕಾರಿ ಎಲ್ಲ ರೆಡಿ ಮಾಡಿಕೊಂಡು ಮಾಡಬೇಕಾದ್ರೆ. ಹಾಗಾಗಿ ನಾನು ಬೇರೆ ಸ್ನ್ಯಾಕ್ಸ್ ಏನು ಮಾಡಲಿಲ್ಲ. ಮಕ್ಕಳು ಕೂಡ ಬೇಡ ಅಂತ ಹೇಳಿದರು, ವೆಜಿಟೇಬಲ್ ಜಾಸ್ತಿ ಇದೆ ಇವತ್ತು, ಹಾಗಾಗಿ ನಾವು ಬೇರೆ ಸ್ನ್ಯಾಕ್ಸ್ ಹಾಕ್ಕೊಳ್ತೀವಿ ಅಂತ ಹೇಳಿದರು. ಮತ್ತು ಈಗ ನಾನು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಅದು ಫ್ರೈ ಚೆನ್ನಾಗಿ ಆಗಬೇಕು ಸ್ನೇಹಿತರೆ, ಹಸಿ ವಾಸನೆ ಇರಬಾರ್ದು. ಹಾಗೆ ಜಾರನ್ನು ತೊಳ್ಕೊಂಡ ಒಂದು ಸ್ವಲ್ಪ ಲೈಟಾಗಿ, ಜಾಸ್ತಿ ಹಾಕಬಾರ್ದು ಜಾರಿಗೆ ನೀರು. ನನ್ನ ಮಗ ಅಂತೂ ಅಷ್ಟು ವೆಜಿಟೇಬಲ್ಸ್ ತಿನ್ನೋದೇ ಇಲ್ಲ, ಬಟ್ ಪಲಾವ್ ಮಾಡಿದರೆ ಅವನು ತುಂಬ ಇಷ್ಟಪಟ್ಟು ತಿಂತಾನೆ.
ಕ್ಯಾರೆಟ್ ಬೀನ್ಸ್ ಅಂತೂ ಚೆನ್ನಾಗಿ ಮಸಾಲೆಯಲ್ಲಿ ಒಂದು ಸ್ವಲ್ಪ ಬೆಂದ್ಕೊಂಡಿದ್ರೆ ಮತ್ತೆ ನಾವು ನೀರು ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತವೆ, ಮಕ್ಕಳಿಗೆ ತಿನ್ನೋದಕ್ಕೆ ಖುಷಿ ಆಗುತ್ತೆ. ಹಾಗೆ ನಾನು ಮಸಾಲೆಗೆ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಬೀನ್ಸನ್ನು ಬೇಯೋದಕ್ಕೆ ಬಿಡ್ತೀನಿ. ಹಾಗೆ ಬಟಾಣಿಯನ್ನು ಕೂಡ. ತರಕಾರಿ ಆದಷ್ಟು ತಿಂದೇ ಇರೋ ಮಕ್ಕಳಿಗೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಒಂದು ಸ್ವಲ್ಪನಾದರೂ ತಿನ್ನೋದಕ್ಕೆ ಕಲಿಸ್ಕೊಡ್ಬೋದು. ಇದು ಮಸಾಲೆ ಏನಿದೆ ಇದರ ಜೊತೆ ತರಕಾರಿ ಬೇಯೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಅಕ್ಕಿಯನ್ನು ಕೂಡ ಚೆನ್ನಾಗಿ ತೊಳೆದಿಟ್ಕೊಳ್ತೀನಿ. ನಾನಿಲ್ಲಿ ಮೆಷರ್ಮೆಂಟ್ ತೊಗೊಂಡಿರೋದು 3 ಲೋಟದಷ್ಟು ಅಕ್ಕಿಗೆ ಒಂದು 5.5 ಇಲ್ಲಾಂದರೆ 6 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನು ಮಾತ್ರ ಕನ್ನಡತೆಯಲ್ಲೇ ನೀರನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಮಸಾಲೆ ಬೇಯೋ ಅಷ್ಟರಲ್ಲಿ ನಾನು ಅಕ್ಕಿಯನ್ನು ತೊಳ್ಕೊಂಡು ಬಂದೆ. ಈಗ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಪುದೀನ ಸೊಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಪಲಾವು. ನೀವು ಮಸಾಲೆ ಈಗೆಲ್ಲ ರೆಡಿಮೇಡ್ ಮಸಾಲೆ ಬರುತ್ತೆ, ಪಲಾವ್ ಮಸಾಲೆ ಹುಡಿ ಅಂತೇಳಿ, ಅದೇ ರೀತಿ ಟೇಸ್ಟ್ ಕೂಡ ಕೊಡುತ್ತೆ ಈ ರೀತಿ ಮಾಡಬೇಕಾದ್ರೆ. ಹಾಗೆ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಬೇಕು. ಅದಕ್ಕೂ ಮುಂಚೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ನೀರನ್ನು ಆ್ಯಡ್ ಮಾಡಿ ನಾನು ಮಾತ್ರ ಕಣ್ಣಳತೆಯಲ್ಲೇ ನೀರನ್ನು ಅಂದಾಜು ಮಾಡಿ ಹಾಕ್ತೀನಿ. ಸೌಟ್ ಅಂದಾಜು ನೋಡುವಾಗ ಗೊತ್ತಾಗುತ್ತೆ ನನಗೆ. ಆ ಸೌಟ್ ಅಷ್ಟೇ ಮೆಷರ್ಮೆಂಟ್ ಲೈನಿಂದ ಒಂದು ಸ್ವಲ್ಪ ಮೇಲೆ ಬಂದರೆ ಆಯಿತು. ಅಷ್ಟು ಮೆಷರ್ಮೆಂಟ್ ನೋಡಿಕೊಂಡು ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಇವಾಗ. ಹಾಗೆ ಪಲಾವ್ ಆಗ್ತಾ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಕಚಂಬರ್ ಅಥವಾ ರಾಯ್ತಾ ಏನಾದರೂ ನೀವು ಹೇಳ್ಬೋದು, ಕೋಸಂಬರಿ ಅಂಥೇಳಿ. ನಾನು ಅದಕ್ಕೆ ಒಂದು ಸಣ್ಣ ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಸೌತೆಕಾಯಿಯನ್ನು ಕೂಡ ತಗೊಂಡಿದ್ದೀನಿ. ಸ್ನೇಹಿತರೆ, ಸೌತೆಕಾಯಿ ತಗೊಳ್ಬೇಕಾದ್ರೆ ಆದಷ್ಟು ಸಪುರ ಇರುವಂಥದ್ದು ನೋಡಿ ತಗೊಳ್ಬೇಕು. ತುಂಬ ದಪ್ಪ ಇರುವಂಥದ್ದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಪಲಾವ್ಗೆ. ಹಾಗೆ ಹಸಿಯಾಗಿ ತಿನ್ನೋದಕ್ಕೂ ಕೂಡ ಮಕ್ಕಳು ತುಂಬಾ ಲೈಕ್ ಮಾಡ್ತಾರೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ನಾನು ಕಚಂಬರಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಾಗೆ ನಾನು ತುಂಬಾ ಒಳ್ಳೆಯ ಒಂದು ಎಫರ್ಟ್ ಹಾಕಿ ಇವಾಗ ವಿಡಿಯೋಸನ್ನು ಮಾಡ್ತಾ ಇದ್ದೀನಿ. ಕೆಲವೊಂದು ಕಂಟೆಂಟ್ ಇನ್ನೂ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ಕಂಟೆಂಟ್ ಬಗ್ಗೆ ಕೊಡಬೇಕು ಅಂತ ಇದ್ದರೆ ಪ್ಲೀಸ್ ಅದನ್ನು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಪ್ಲೀಸ್ ಇಷ್ಟು ಕಷ್ಟಪಟ್ಟು ಮಾಡಬೇಕಾದ್ರೆ ನಿಮ್ಮ ಒಂದು ಲೈಕ್ ಇರ್ಬೋದು, ಸಬ್ಸ್ಕ್ರೈಬ್ ಇರ್ಬೋದು, ಇದೆಲ್ಲ ಸಿಗಲಿಲ್ಲ ಅಂದರೆ ಒಂಥರ ಬೇಜಾರು ಅನಿಸುತ್ತೆ. ಸೊ ಪ್ಲೀಸ್ ನನ್ನನ್ನು ಮೋಟಿವೇಟ್ ಮಾಡಿ. ನಾನಿಲ್ಲಿ ಅರ್ಧ ಪ್ಯಾಕೆಟಷ್ಟು ಮೊಸರನ್ನು ತಗೊಂಡು ಅದಕ್ಕೆ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಂಬ ತೆಳು ಮಾಡಬಾರ್ದು, ಲೈಟಾಗಿ ತಿಕ್ನೆಸ್ ಇರಬೇಕು. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಸೇರಿಸಿ ಪ್ರಿಪೇರ್ ಮಾಡ್ಕೊಳ್ತೇನೆ. ಸೊ ಅದರಿಂದ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಮಾಡ್ತಾ ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ನಾನು ಹಾಕ್ತಾ ಇದ್ದೀನಿ. ಅದರಷ್ಟರಲ್ಲಿ ವಿಸಿಲ್ ಕೂಡ ಆದಮೇಲೆ ಮತ್ತೆ ಪಲಾವ್ ಹಾಕಿದರೆ ಆಯಿತು.
ಹಾಗೆ ಸ್ನ್ಯಾಕ್ಸಿಗೆ ನನ್ನ ಫೇವ್ರೇಟ್ ಆದ ಒಂದು ಸ್ನ್ಯಾಕ್ಸ್ ಇತ್ತು ಮನೆಯಲ್ಲಿ. ಅದು ಲೈಟ್ ಖಾರ ಇರುತ್ತೆ, ಸ್ವೀಟ್ ಇರುತ್ತೆ, ಆ ಒಂದು ಸ್ನ್ಯಾಕ್ಸು. ಅದನ್ನು ಕೂಡ ಮಕ್ಕಳು ಹಾಕ್ಕೊಳ್ತಾ ಇದ್ದಾರೆ. ಈಗ ಪಲಾವ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಬಾಕ್ಸಿಗೆ ಹಾಕಿದರೆ ಆಯಿತು. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತೇಳಿ. ಸೊ ಮುಂದೆ ಒಂದು ಒಳ್ಳೆಯ ಒಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ವೇಸ್ ನಗ್ತಾ ಇರಿ.